ಎಲ್ಲರಿಗೂ ನಮಸ್ಕಾರ. 6ನೇ ತರಗತಿಯ ತಾಪ ಮತ್ತು ಅದರ ಮಾಪನ ಅಧ್ಯಾಯದ ಕುರಿತಾದ ಯೋಜನೆ ಆಧಾರಿತ ಕಲಿಕೆಯ ವಿಡಿಯೋ ಮಾರ್ಗದರ್ಶಿಗೆ ನಿಮಗೆ ಸ್ವಾಗತ. ಈ ಯೋಜನೆ ಆಧಾರಿತ ಕಲಿಕೆಯನ್ನು ನಿರ್ವಹಿಸಲು ವಿದ್ಯಾರ್ಥಿಗಳಿಗೆ ಹೇಗೆ ಮಾರ್ಗದರ್ಶನ ನೀಡಬೇಕು ಎಂಬುದರ ಕುರಿತು ನಾವು ಚರ್ಚಿಸಲಿದ್ದೇವೆ. ಜೊತೆಗೆ ತಾಪಮಾನವನ್ನು ಅಳೆಯುವುದನ್ನು ಅರ್ಥ ಮಾಡಿಕೊಳ್ಳುವಾಗ ವಿಮರ್ಶಾತ್ಮಕ ಚಿಂತನೆ, ಸೃಜನಶೀಲತೆ, ಸಂವಹನ ಮತ್ತು ಸಹಭಾಗಿತ್ವದಂತಹ 21ನೇ ಶತಮಾನದ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಪಿಬಿಎಲ್ ಹೇಗೆ ಬೆಳೆಸುತ್ತದೆ ಎಂಬುದನ್ನು ಸಹ ನಾವು ನೋಡೋಣ. ಈ ಪಿಬಿಎಲ್ ಅನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಸಾಧಿಸಲಿರುವ ಕಲಿಕಾ ಫಲಗಳು ಹೀಗಿವೆ. ಈ ಪಿಬಿಎಲ್ ಒಂದು ತಾಪಮಾಪಕವು ವಸ್ತುವೊಂದರ ತಾಪಮಾನವನ್ನು ಹೇಗೆ ದಾಖಲಿಸುತ್ತದೆ ಎಂಬ ಅನ್ವೇಷಕ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತದೆ. ಈ ಪ್ರಶ್ನೆಯು ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಉಂಟುಮಾಡುತ್ತದೆ ಮತ್ತು ಅವರನ್ನು ಅವಲೋಕಿಸಲು, ವಿಶ್ಲೇಷಿಸಲು ಮತ್ತು ಪರಿಕಲ್ಪನೆಗಳಿಗೆ ಸಂಬಂಧ ಕಲ್ಪಿಸಲು ಪ್ರೇರೇಪಿಸುತ್ತದೆ. ಇದು ಆರಂಭದಿಂದಲೇ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಲು ನೆರವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಮೊದಲನೇ ಚಟುವಟಿಕೆಯನ್ನು ತಮ್ಮ ಶಾಲೆಯ ಸುತ್ತಮುತ್ತ ಓಡಾಡಿ ಅವರಿಗೆ ಕಾಣುವ ಎಲ್ಲಾ ಪದಾರ್ಥಗಳನ್ನು ಅಥವಾ ವಸ್ತುಗಳನ್ನು, ಉದಾಹರಣೆಗೆ ಕಲ್ಲುಗಳು, ಮರಗಳು, ಮೆಟ್ಟಿಲುಗಳು ಇತ್ಯಾದಿ, ಇವುಗಳನ್ನು ಮುಟ್ಟಿ ನೋಡಿ ಅವುಗಳಲ್ಲಿ ಬಿಸಿ ಅಥವಾ ತಂಪು ವಸ್ತುಗಳನ್ನು ಗುರುತಿಸಲು ಪ್ರಯತ್ನಿಸುತ್ತಾರೆ. ನಂತರ ಸ್ವಾವಲೋಕನ ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಯತ್ನಿಸುತ್ತಾರೆ. ಇದು ವಿದ್ಯಾರ್ಥಿಗಳಿಗೆ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಅನ್ನು ವ್ಯಾಖ್ಯಾನಿಸಲು ಸಹಾಯ ಮಾಡುತ್ತದೆ ಮತ್ತು ಅವರಲ್ಲಿ ವಿಮರ್ಶಾತ್ಮಕ ಚಿಂತನೆ ಮತ್ತು ಸಂವಹನದಂತಹ ಕೌಶಲ್ಯಗಳನ್ನು ವೃದ್ಧಿಸುತ್ತದೆ. ಎರಡನೇ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ವಿವಿಧ ಥರ್ಮೋಮೀಟರ್ಗಳನ್ನು ಹೋಲಿಸಿ ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸುತ್ತಾರೆ. ಇದು ವಿವಿಧ ಥರ್ಮೋಮೀಟರ್ಗಳ ರಚನೆ, ಉಪಯೋಗಗಳು ಮತ್ತು ಅವುಗಳನ್ನು ಉಪಯೋಗಿಸುವ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಂತರ ತಮ್ಮದೇ ಆದ ಥರ್ಮೋಮೀಟರ್ ಅನ್ನು ರಚಿಸಲು ಸಾಧ್ಯವೇ ಎಂದು ಸ್ವಾವಲೋಕಿಸುತ್ತಾರೆ. ಇದು ಅವರಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ವೃದ್ಧಿಸುತ್ತದೆ. ಮೂರನೇ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಪಾದರಸದ ಥರ್ಮೋಮೀಟರ್ ಅನ್ನು ಬಳಸಿ ಮಂಜುಗಡ್ಡೆ ಮತ್ತು ಕುದಿಯುವ ನೀರಿನ ತಾಪಮಾನವನ್ನು ಅಳೆಯುತ್ತಾರೆ. ನಂತರ ತಮ್ಮದೇ ಆದ ಥರ್ಮೋಮೀಟರ್ ಅನ್ನು ರಚಿಸಲು ಈ ಚಟುವಟಿಕೆಯಿಂದ ಅವರು ಗಮನಿಸಿದ ಅಂಶಗಳನ್ನು ಬಳಸಬಹುದೇ ಎಂದು ಅವಲೋಕಿಸುತ್ತಾರೆ. ಇದು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುತ್ತದೆ. ನಾಲ್ಕನೇ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಒಂದು ಮಾದರಿ ಥರ್ಮೋಮೀಟರ್ ಅನ್ನು ಸೃಜಿಸುತ್ತಾರೆ. ಇದಕ್ಕಾಗಿ ಬಣ್ಣದ ನೀರಿನಿಂದ ಅರ್ಧ ತುಂಬಿದ ಪ್ಲಾಸ್ಟಿಕ್ ಬಾಟಲಿಗೆ ಸ್ಟ್ರಾ ಅನ್ನು ಸೇರಿಸಿ ಅದರ ಮುಂಭಾಗವನ್ನು ಜೇಡಿಮಣ್ಣಿನಿಂದ ಬಿಗಿಯಾಗಿ ಮುಚ್ಚುತ್ತಾರೆ. ಮೊದಲಿಗೆ ಕೋಣೆಯ ಉಷ್ಣಾಂಶದಲ್ಲಿ ದ್ರವದ ಮಟ್ಟವನ್ನು ಗುರುತಿಸುತ್ತಾರೆ. ನಂತರ ಮಂಜುಗಡ್ಡೆ ಮತ್ತು ಕುದಿಯುವ ನೀರಿನಲ್ಲಿ ದ್ರವದ ಮಟ್ಟವನ್ನು ಮಾಪನದಲ್ಲಿ ಗುರುತಿಸುತ್ತಾರೆ. ನಂತರ ಈ ಗುರುತುಗಳ ನಡುವಿನ ಜಾಗವನ್ನು ಸಮವಾಗಿ ವಿಭಜಿಸಿ ಮಾಪನವನ್ನು ತಯಾರಿಸುತ್ತಾರೆ. ಈ ಚಟುವಟಿಕೆಗಳು ತಾಪವನ್ನು ಅಳೆಯುತ್ತಿರುವ ವಸ್ತು ಮತ್ತು ಥರ್ಮೋಮೀಟರ್ ನಡುವೆ ಶಾಖ ವರ್ಗಾವಣೆಯಾಗುವ ಮೂಲಕ ಥರ್ಮೋಮೀಟರ್ನಲ್ಲಿನ ದ್ರವ ಹಿಗ್ಗುತ್ತದೆ. ಈ ದ್ರವದ ಮಟ್ಟವು ತಾಪಮಾನವನ್ನು ತೋರಿಸುತ್ತದೆ ಎಂದು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳುತ್ತಾರೆ. ಕೊನೆಯಲ್ಲಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅನ್ವೇಷಕ ಪ್ರಶ್ನೆಗೆ ಹಿಂತಿರುಗಿ ಪಿಬಿಎಲ್ನಿಂದ ತಾವು ಕಲಿತ ಜ್ಞಾನದ ಆಧಾರದ ಮೇಲೆ ಅದಕ್ಕೆ ಉತ್ತರಿಸಲು ಪ್ರಯತ್ನಿಸುತ್ತಾರೆ. ನಿಮಗಾಗಿ ಈ ಪ್ರಶ್ನೆಗೆ ಒಂದು ಮಾದರಿ ಉತ್ತರವನ್ನು ಇಲ್ಲಿ ನೀಡಿದ್ದೇವೆ. ಥರ್ಮೋಮೀಟರ್ ವಸ್ತುವಿನಿಂದ ಉಷ್ಣವನ್ನು ಹೀರಿಕೊಂಡು ಅದರೊಳಗಿನ ಪಾದರಸ ಅಥವಾ ಆಲ್ಕೋಹಾಲ್ನಂತಹ ದ್ರವವನ್ನು ಹಿಗ್ಗಿಸುತ್ತದೆ. ಇದು ದ್ರವದ ಸ್ಥಳವನ್ನು ಬದಲಾಯಿಸುತ್ತದೆ. ಈ ಬದಲಾವಣೆಯನ್ನು ಸ್ಕೇಲ್ನಲ್ಲಿ ರೀಡಿಂಗ್ ಆಗಿ ತೋರಿಸಲಾಗುತ್ತದೆ. ಈಗ ಬರುವುದು ನನ್ನ ಕಲ್ಪನೆ, ನನ್ನ ರಚನೆ ವಿಭಾಗ. ಈ ಜಾಗವು
ವಿದ್ಯಾರ್ಥಿಗಳಿಗೆ ತಮ್ಮ ಆಲೋಚನೆಗಳು, ಪ್ರಶ್ನೆಗಳು ಮತ್ತು ಕಲಿಕೆಯನ್ನು ವ್ಯಕ್ತಪಡಿಸಲು ಅವಕಾಶ ನೀಡುತ್ತದೆ. ಉದಾಹರಣೆಗೆ, ಥರ್ಮೋಮೀಟರ್ನಲ್ಲಿನ ದ್ರವದ ಹಿಗ್ಗುವಿಕೆಯು ವಸ್ತುವಿನ ತಾಪಮಾನವನ್ನು ಅಳೆಯಲು ಸಹಾಯ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ವೈದ್ಯರು ಪಾದರಸದ ಥರ್ಮೋಮೀಟರ್ಗಳಿಗಿಂತ ಡಿಜಿಟಲ್ ಥರ್ಮೋಮೀಟರ್ಗಳನ್ನು ಏಕೆ ಹೆಚ್ಚಾಗಿ ಇಷ್ಟಪಡುತ್ತಾರೆ ಎಂಬಂತಹ ಹೊಸ ಪ್ರಶ್ನೆಗಳನ್ನು ಬರೆದುಕೊಳ್ಳುತ್ತಾರೆ. ಇದು ಪಿಬಿಎಲ್ ಹೇಗೆ ಕುತೂಹಲಕ್ಕೆ ಪ್ರೇರಣೆ ನೀಡುತ್ತದೆ ಎಂಬುದನ್ನು ತೋರಿಸುತ್ತದೆ ಮತ್ತು ವಿದ್ಯಾರ್ಥಿಗಳಲ್ಲಿ ಸಂವಹನದ ಕೌಶಲ್ಯವನ್ನು ವೃದ್ಧಿಸುತ್ತದೆ. ಕೊನೆಯದಾಗಿ 10 ಸ್ವಮೌಲ್ಯಮಾಪನ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಗತಿಯನ್ನು ಅವಲೋಕಿಸಲು ಸಹಾಯ ಮಾಡುತ್ತವೆ. ಈ ಕಲಿಕಾ ಚಕ್ರವು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಬೇಕಾದ 21ನೇ ಶತಮಾನದ ಕೌಶಲ್ಯಗಳನ್ನು ಅವರಿಗೆ ಒದಗಿಸುತ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ ಮಾರ್ಗದರ್ಶಿ. ಈ ಪಿಬಿಎಲ್ ಕೇವಲ ವಿಜ್ಞಾನದ ಬಗ್ಗೆ ಅಲ್ಲದೆ ವಿದ್ಯಾರ್ಥಿಗೆ ತಾನೊಬ್ಬ ವಿಜ್ಞಾನಿಯಂತೆ ಯೋಚಿಸುವಂತೆ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ. ಈ ರೀತಿಯ ಹಲವಾರು ಆಸಕ್ತಿದಾಯಕ ತರಗತಿವಾರು ಪಿಬಿಎಲ್ಗಳು ನಮ್ಮ ಟೀಚೋಪಿಯಾ ಆಪ್ನಲ್ಲಿ ಲಭ್ಯವಿದೆ. ಅವುಗಳನ್ನು ಅನ್ವೇಷಿಸಲು ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಆಪ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಮತ್ತಷ್ಟು ಪಿಬಿಎಲ್ ಮಾರ್ಗದರ್ಶಿಗಳನ್ನು ಅನ್ವೇಷಿಸಲು ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.